ಯದಾ ಯದಾ ಈ ಧರ್ಮಶ್ಯ ಎಂಬ ಸಂಸ್ಕೃತ ಶ್ಲೋಕವನ್ನು ಕೇಳಿರ್ಬಹುದಲ್ಲ. ಆದ್ರೆ ಅದು ನಮ್ಮಂತ ನಾಯಕರ ಬಾಯಲ್ಲಿ ಬರಬಾರ್ದು. ಇದರ ಅರ್ಥ ಏನು ಗೊತ್ತಾ? ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡುವಾಗ, ನಮ್ಮಂತ ಕಾಳಧನಿಕರು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ಆ ದೇವರು ಯಾವುದಾದೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರ ಇದು ಕಲಿಯುಗ. ತಲೆ ಹಿಡಿಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೇನು? ನಮ್ಮಂತ ನಾಯಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯನೇ ಇಲ್ಲ. ಯಾಕಂದ್ರ ಇದು ನಮ್ಮಂತವರ ಕಲಿಯುಗ. ನಾ ಹೇಳೋ ಮಾತು ಸ್ವಲ್ಪ ಬಿರುಸಕ್ಕೈತಿ, ಆದ್ರ 100ಕ್ಕೂ 100 ಸತ್ಯ ಇರ್ತೈತಿ. ಯಾಕಂದ್ರ ಸೊಕ್ಕನ್ಯಾಗ ದೊಡ್ಡವ ಶ್ರೀಕಾಂತ್ ಗೌಡ, ರೊಕ್ಕನ್ಯಾಗ ದೊಡ್ಡವ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನ ಎದುರು ಹಾಕಿಕೊಳ್ಳೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕಿತ್ತು. ಧರ್ಮ್ಯ ಇವನು ಶಕುನಿಯ ಕುಲದವನು. ಕೈದಿಂದ ಆಗದೆ ಹೋದ್ರೆ ತಲೆಯಿಂದಾದ್ರೂ ಮಾಡಿ ತೋರಿಸ್ತಾನೆ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಈ ಹಾಳಾದ ಗೌರಿ ಎಲ್ಲೋ ಕಣ್ರಿ, ಕೆಲಸ ಮಾತ್ರ ಏನು ಮಾಡಂಗಿಲ್ಲ. ತಿಂಗಳಾದ್ರ ಪಗಾರ ಜಬರ್ದಸ್ತ್ ಕೆತ್ತನ. ಗೌರ್ಯ, ಏ ಗೌರ್ಯ,